ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಪೂರ್ಣಿಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತ ಮಂಗಳೂರದ ಸ್ಪೆಷಲ್ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದೇನಂದ್ರೆ ಮಂಗಳೂರು ಬನ್ಸ್. ಸೊ ಫಸ್ಟಿಗೆ ನಾನಿಲ್ಲೇ ನೈಟ್ನ ಹಣ್ಣಾಗಿರೋ ಬಾಳೆಹಣ್ಣು ತಗೋತೀನಿ. 2 ಹಣ್ಣಾಗಿರೋ ಬಾಳೆಹಣ್ಣು ವೇಸ್ಟ್ ಮಾಡೋದಕ್ಕಿಂತ ನೀವು ಬಾಳೆಹಣ್ಣು ತೊಗೊಂಡು ಬಂದಿರ್ತೀರಿ, ಸೊ ತಿನ್ನೋಕ್ಕಾಗಿರೋದಿಲ್ಲ. ಫುಲ್ ಕಿಚಿ ಕಿಚಿ ಹಣ್ಣಾದ್ಮೇಲೆ ಜಾಸ್ತಿ ಜನ ಅದನ್ನು ವೇಸ್ಟ್ ಮಾಡ್ತಾರೆ, ಡಸ್ಟ್ಬಿನಿಗೆ ಹಾಕ್ತಾರೆ. ಸೊ ಹಂಗೆ ಮಾಡೋದಕ್ಕಿಂತ ಏನಾದರೂ ಯೂಸ್ಫುಲ್ ರೆಸಿಪಿ ಮಾಡಿ ತಿನ್ನೋದ್ರಿಂದ ಚಲೋ ಅನಿಸ್ತೈತಿ. ಇವನ್ ಬಾಳೆಹಣ್ಣು ಹಣ್ಣಾಗಿದ್ದ ಬಾಳೆಹಣ್ಣು ತಿಂದ್ರೆ ಹೆಲ್ತಿಗೂ ಅಷ್ಟೇ ಚಲೋ. ಸೊ ನಮ್ಮ ಮನ್ಯಾಗ 2 ಜಾಸ್ತಿ ಹಣ್ಣಾಗಿದ್ದ ಬಾಳೆಹಣ್ಣಿದ್ದು 2 ಬಾಳೆಹಣ್ಣು ತೊಗೊಂಡು ನಾನು ಸ್ಮ್ಯಾಶ್ ಮಾಡ್ಕೋತೀನಿ. ಫಸ್ಟಿಗೆ ನಾನಿಲ್ಲೇ ಫೋರ್ಕಿಂದ ಸ್ಮ್ಯಾಶ್ ಮಾಡ್ಕೊಂಡಿನಿ, ಬಟ್ ಅಷ್ಟು ಸರಿ ಹೋಗಲಿಲ್ಲ. ಸೊ ನಮ್ಮ ಮನ್ಯಾಗ ಸ್ಮ್ಯಾಶರ್ ಇರೋದ್ರಿಂದ ಅದರ ಹೆಲ್ಪ್ ತೊಗೊಂಡು ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ಸೊ ನೋಡ್ರಿ, ಈ ರೀತಿ ಫುಲ್ ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡ್ಬೇಕು, ಗಂಟು ಉಳಿಬಾರ್ದು. ನೋಡ್ರಿ, ಈ ರೀತಿ ಫುಲ್ ಸಾಫ್ಟಾಗಿ ಸ್ಮ್ಯಾಶ್ ಮಾಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡೀನಿ, ಹಂಗೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಡೀನಿ. ನಿಮಗೆ ಇನ್ ಕೇಸ್ ಏನಾದರೂ ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಸಕ್ಕರೆನ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಒಂದು ಅರ್ಧ ಬಟ್ಲು ಅಥವಾ ಒಂದು ಫುಲ್ ಬಟ್ಲಷ್ಟು ಮೊಸರು ಹಾಕ್ಕೊಳತ್ತೀನಿ. ಇದಕ್ಕೆ ಆದಷ್ಟು ಹುಳಿ ಮೊಸರು ಯೂಸ್ ಮಾಡ್ಕೊರಿ, ಟೇಸ್ಟ್ ಚಲೋ ಇರ್ತೈತಿ. ಹಂಗೆ ಇದ್ರ ಜೊತೆಗೆ ನಾನೀಗ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳತ್ತೇನೆ. ನೋಡ್ರಿ, ಈ ರೀತಿ ಅದೇನು ಬಾಳೆಹಣ್ಣು ಲೋಳೆ ಬಿಟ್ಟಿರ್ತೈತಲ್ಲ, ಅದು ಸ್ವಲ್ಪ ಕಂಪ್ಲೀಟಾಗಿ ಚಪಾತಿ ಹಿಟ್ಟು ನಾದ್ತಿರಲ್ಲ ಆ ಹದಕ್ಕೆ ಬರೋ ಹಂಗೆ ನಾವು ಇದನ್ನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತಿ. ನೀವು ಬೇಕಿದ್ರೆ ಇದಕ್ಕೆ ಓಂಕಾಳು ಅಂದರೆ ಅಜ್ವಾಯಿನ್ ಅಂತಾರಲ್ಲ, ಅದನ್ನು ಬೇಕಿದ್ರೆ ಹಾಕ್ಕೊಂಡು ಮಾಡ್ಕೋಬೋದು, ನೋ ಪ್ರಾಬ್ಲಮ್. ನಾನು ನಮ್ಮ ಮನ್ಯಾಗ ಅಜ್ವಾಯಿನ್ ಇರಲಿಲ್ಲ ಅಂತ ಹೇಳಿ ಹಾಕ್ಕೊಂಡಿಲ್ಲ, ಬರೀ ಜೀರಿಗೆ ಅಷ್ಟೇ ಹಾಕ್ಕೊಂಡೇನಿ. ನೋಡಿದ್ರಲ್ಲ, ಇದಕ್ಕೆ ಆ್ಯಕ್ಚುಲಿ ಮೈದಾ ಹಿಟ್ಟು ಭಾಳ ಬೇಕಾಗ್ತೈತಿ. ನೀವು ನೋಡ್ಬೋದು ಈ ವಿಡಿಯೋ ಒಳಗೆ ನಾನು ಎಷ್ಟು ಮೈದಾ ಹಿಟ್ಟು ಯೂಸ್ ಮಾಡೇನಿ ಅಂತೇಳಿ. ಆಲ್ಮೋಸ್ಟ್ ನಾನು ಅರೌಂಡ್ ಅರ್ಧ kg ಮೇಲೆನೇ ಮೈದಾ ಹಿಟ್ಟು ಯೂಸ್ ಮಾಡೀನಿ. ನೋಡ್ರಿ, ಇಲ್ಲಿ ಇನ್ನೂ ಬೇಕಾಗ್ತೈತೆ ಅನಿಸ್ತೈತಿ. ಆದಷ್ಟು ಹೇಳಿದ್ನಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಅಷ್ಟು ನಾದ್ಕೋರಿ. ನಿಮಗಿದು ಜಾಸ್ತಿ ಕೈಗೆ ಅಂಟಾತೈತಿ ಅಂತ ಅನ್ಸಿದ್ರೆ ನಡಕ್ ನೀವು ಬೇಕಿದ್ರೆ ಆಯಿಲ್ ಹಚ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು. ನೋಡ್ರಿ ಎಷ್ಟು ಅಂಟ್ತೈತಿ ಹಿಟ್ಟು. ಈ ರೀತಿ ನಾನೀಗ ಆಯಿಲ್ನೂ ಹಾಕ್ಕೊಳತ್ತೀನಿ, ಮೈದಾ ಹಿಟ್ಟನ್ನೂ ಹಾಕ್ಕೊಂಡು ನೀಟಾಗಿ ನಾದಾತೀನಿ. ನಾನು ಇದನ್ನ ಹಿಂದಿನ ರಾತ್ರಿನ ನೆನೆಸಿಡಾತೀನಿ, ಯಾಕಂದ್ರೆ ಏನಿಲ್ಲ ಅಂದರೂ ಕಂಪ್ಲೀಟ್ ಆಗಿದೆ 7 to 8 hours ನಾವು ನೆನೆಸಿಟ್ಕೋಬೇಕು. ಹಿಟ್ಟನ್ನ ಈ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡ್ರೆ ಸಾಕು. ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಇಡ್ರಿ. 8 hours later. ಈಗ ಮಾರ್ನಿಂಗ್ ವಿಡಿಯೋ ನಿಮಗೆ ತೋರ್ಸಾತೀನಿ. ನೋಡ್ರಿ ಇಲ್ಲೇ ಹಿಟ್ಟು ಹೆಂಗೆ ಉಬ್ಬಿ ಬಂದೈತೆ ಅಂತ ಹೇಳಿ. ಸೊ ಈಗ ಇದನ್ನ ನಾವು ಎಣ್ಣೆ ಒಳಗೆ ಫ್ರೈ ಮಾಡಬೇಕಾಗ್ತೈತಿ. ನೀವು ಬೇಕಿದ್ರೆ ಕೈಗೆ ಆಯಿಲ್ ಹಚ್ಕೊಂಡು ಕೈ ಒಳಗೆ ತಟ್ಕೊಂಡು ಸಣ್ಣ ಆಗಿ ಎಣ್ಣೆ ಒಳಗೆ ಕರ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಏನದು ಚಪಾತಿ ಲಟ್ಟಿಸ್ತೀರಲ್ಲ, ಅದನ್ನು ತೊಗೊಂಡು ಲಟ್ಟಣಿಗೆ ತೊಗೊಂಡು ಬೇಕಿದ್ರೆ ನೀವು ಲಟ್ಟಿಸ್ಕೊಂಡು ಬಿಡ್ಬೋದು. ಸೊ ನೋಡ್ರಿ, ನಾನು ಈ ರೀತಿ ಕೈಯಿಂದನ ತಟ್ಕೊಂಡು ಎಣ್ಣೆ ಒಳಗೆ ಹಾಕೊಳತ್ತೀನಿ. ಸೊ ಇದು ನಿಮಗೆ ಬನ್ಸ್ ಉಬ್ಬಿ ಬರ್ಬೇಕಂತಂದ್ರೆ ಕಂಟಿನ್ಯೂಯಸ್ ಆಯಿಲ್ ಅದ್ರ ಮೇಲೆ ಹಾಕೋಂತಾನೆ ಇರ್ಬೇಕು. ನೋಡ್ರಿ, ಈ ರೀತಿ ಹಿಂಗೆ ಹಾಕೋಂತ ಬಂದ್ರೆ ಮಸ್ತ್ ಉಬ್ಬಿ ಬರ್ತಾವ ನಿಮಗೆ ಬನ್ಸ್. ಇಲ್ಲ ಅಂತಂದ್ರೆ ಫುಲ್ ಚಪ್ಪಟಾಗ್ಬಿಡ್ತಾವ, ತಿನ್ನಕ್ಕೂ ರುಚಿರಿದ್ದಿಲ್ಲ, ಒಳಗೂ ಅದು ಒಂಥರ ಏನದು ಕರೆಕ್ಟಾಗಿ ಬೇಯುವುದಿಲ್ಲ. ನೋಡ್ತಿರ್ಬೋದು ನೀವಿಲ್ಲೇ. ಸೊ ನಂದು ಈಗ ಯಾಕಂದ್ರೆ ನಾನು ಒಬ್ಬಕ್ಕೆ ವಿಡಿಯೋ ಮಾಡತ್ತೀನಿ, ಬೆಳಗ್ಗೆ ಯಾರೂ ವಿಡಿಯೋ ಮಾಡೋರು ಇರಲಿಲ್ಲ, ಅಷ್ಟು ಕರೆಕ್ಟಾಗಿ ವಿಡಿಯೋ ಬಂದಿಲ್ಲ. ಇವನ್ನ ಹಿಟ್ಟು ಹಾಕೋಕ್ಕೂ ನಂಗೆ ಕರೆಕ್ಟ್ ಆಗಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಹಾಕ್ಕೊಳ್ಳೋದ್ರಿಂದ ನೋಡ್ಬೋದು ನೀವು ವಿಡಿಯೋನ, ಚಲೋ ಬಂದೈತದು, ಉಬ್ಬಿ ಬಂದೈತಿ. ನೋಡ್ರಿ ಇಲ್ಲೇ ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು. ಈಗ ನೆಕ್ಸ್ಟ್ ಒಂದು ನಾನು ತಟ್ಕೊಂಡು ಹಾಕೋತೀನಿ. ನೋಡ್ರಿ ಇಲ್ಲಿ ಕಂಟಿನ್ಯೂಸ್ ಎಣ್ಣೆ ಹಾಕೋದ್ರಿಂದ ಪೂರಿ ಮಾಡುವಾಗ ಹೆಂಗೆ ಉಬ್ಬುತ್ತಾವಲ್ಲ, ಸೇಮ್ ಅದೇ ರೀತಿ ಉಬ್ಬಿ ಬರ್ತಾವ. ಇವನ್ ಟೇಸ್ಟು ಚಲೋ ಬರ್ತೈತಿ. ಆದಷ್ಟು ಸ್ಲೋ ಆಗಿ ಫ್ರೈ ಮಾಡ್ಕೊರಿ, ಇಲ್ಲ ಅಂದ್ರೆ ಕೈಗೆಲ್ಲ ಎಣ್ಣೆ ಸಿಡಿಯೋ ಚಾನ್ಸಸ್ ಭಾಳ ಇರ್ತೈತಿ. ನೋಡ್ರಿ, ಈ ರೀತಿ ಕಂಟಿನ್ಯೂಸ್ ಆಗಿ ಏನಿಲ್ಲ ಅಂದ್ರೂ ಒಂದು 2 to 3 minutes ಆಯಿಲ್ ಹಾಕ್ಕೋಬೇಕಾಗ್ತೈತಿ. ನೋಡ್ರಿ, ಜಾಸ್ತಿ ಸೀದ್ಸಕ್ಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ಬ್ರೌನ್ ಕಲರ್, ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಇದು ಜಾಸ್ತಿ ಬ್ರೌನ್ ಕಲರ್ ಬರ್ಬೇಕಂತ ಹೇಳಿ ಒಬ್ರೊಬ್ರು ಗೊತ್ತಾಗ್ಲಾರ್ದ ಹೊತ್ತಿಸ್ಬಿಡ್ತಾರೆ. ಸೊ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಇದೇನು ಹಿಟ್ಟು ಉಬ್ಬಿರ್ತೈತಲ್ಲ, ಇದನ್ನ ಸೈಡಿಗೆ ತೆಗೆದಿಟ್ಟಾದ್ಮೇಲೆ ಒಳಗಿನ ಬಿಸಿ ಇರ್ತೈತಲ್ಲ, ಆ ಹಬೆಗ ಇದು ಇನ್ನೂ ಸ್ವಲ್ಪ ಫ್ರೈ ಆಗ್ತೈತಿ, ಬೇಯ್ತೈತಿ. ಸೊ ನೋಡ್ರಿ, ಇದ್ರ ಜೊತೆಗೆ ಬೇಕಿದ್ರೆ ನೀವು ಕಾಯಿ ಚಟ್ನಿ, ಮಾಮೂಲಿ ಇಡ್ಲಿ ದೋಸೆಗೆ ಮಾಡ್ತಿರಲ್ಲ ಆ ಥರ ಚಟ್ನಿ ಮಾಡಿಕೊಂಡು ತಿನ್ಬೋದು. ಇಲ್ಲ ಹಂಗೆ ತಿಂದ್ರೂ ಟೇಸ್ಟ್ ರುಚಿ ಇರ್ತೈತಿ. ನಾನೀಗ ಇದಕ್ಕೆ ನಂಚ್ಕೊಳಕ್ಕಂತ ಹೇಳಿ ಕಾಯಿ ಚಟ್ನಿ ಮಾಡ್ಕೊಂಡೀನಿ.
ಸೊ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಒಂದು 3-4 ಅಷ್ಟ ಮಾಡ್ಕೊಂಡಿನಿ. ನಿಮ್ಮ ಮನೆಯಾಗ ಎಷ್ಟು ಜನ ಇರ್ತಾರೆ ನೋಡ್ರಿ, ಅದ್ರ ಅಕಾರ್ಡಿಂಗ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಂಗಳೂರು ಬನ್ಸ್ ಹೆಂಗೆ ಮಾಡೋದು ಅಂತ ಹೇಳಿ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ರೆಸಿಪಿ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.